राम सीताराम जय जय राम सीताराम ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿ.ಎನ್. ಹಿಂದಿನ ಸಂಚಿಕೆಯಲ್ಲಿ ಭಗೀರಥ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆತರಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಗ ಈ ಪಾತಾಳ ಲೋಕಕ್ಕೆ ಬರುವ ಮುಂಚೆ ಭೂಲೋಕಕ್ಕೆ ಬರಬೇಕು. ಭೂಲೋಕಕ್ಕೆ ಒಂದು ವೇಳೆ ಗಂಗೆ ನೇರವಾಗಿ ಬಂದು ಇಳಿದರೆ ಇಡೀ ಭೂಮಂಡಲ ಕೊಚ್ಚಿ ಹೋಗುತ್ತೆ ಅಂತ ಹೇಳಿ ಈ ಭಗೀರಥ ಶಿವನನ್ನ ಪ್ರಾರ್ಥಿಸ್ತಾನೆ. ಶಿವನ ಒಪ್ಪಿ ನಿಲ್ತಾನೆ, ಗಂಗೆ ಬರಲಿ ಧುಮುಕಿಗೆ ಅಂತ. ಈ ಶಿವನನ್ನ ಕಂಡ ಗಂಗೆ, ಓ ನನ್ನ ವೇಗವನ್ನು ನೀನು ತಡೆಯಬಲ್ಲೆಯ ಅಂತ ಹೇಳಿ ರಭಸದಿಂದ ಧುಮುಕ್ತಾಳೆ. ಆ ಶಿವನ ಜೊತೆಯಲ್ಲಿ ಬಂದಿಯಾಗ್ತಾಳೆ. ಅದರಿಂದ ಗಂಗಾಧರ ಅನ್ನೋ ಹೆಸರು ಕೂಡ ಬರುತ್ತೆ. ಮತ್ತೆ ಭಗೀರಥನಿಗೆ ಚಿಂತೆಯಾಗುತ್ತದೆ. ಈಗ ಏನು ಮಾಡೋದು? ಮತ್ತೆ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆತಂದು ನನ್ನ ಕುಟುಂಬಸ್ಥರನ್ನ ನಾನು ಹೇಗೆ ಅವರ ಆತ್ಮಕ್ಕೆ ಶಾಂತಿ ದೊರಕಿಸ್ಕೊಡ್ಲಿ ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಅದಾದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಭಗೀರಥನಿಗೆ ಮತ್ತೆ ಚಿಂತೆಯಾಯಿತು. ಅವನು ಶಿವನನ್ನ ಇನ್ನೊಮ್ಮೆ ಪ್ರಾರ್ಥಿಸಿದ. ಶಿವನು ಪ್ರಸನ್ನಗೊಂಡು ಗಂಗೆಯನ್ನ ಭೂಮಿಯ ಮೇಲೆ ಬಿಟ್ಟನು. ಆಗ ಗಂಗಾ ನದಿಯು 7 ಕವಲುಗಳಾಗಿ ಹರಿದು ಭೂಮಿಯ ಮೇಲೆ ಹ್ಲಾದಿನಿ, ಪಾವನಿ ಮತ್ತು ನಳಿನಿ ಎಂಬ 3 ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದವು. ಸುಚಕ್ಷು, ಸೀತಾ ಮತ್ತು ಸಿಂಧು ಎಂಬ 3 ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿದವು. 7ನೆಯ ಪ್ರವಾಹವಾದ ಅಲಕಾನಂದ ಭಗೀರಥನ ಹಿಂದೆ ಹರಿದು ಬಂತು. ಭಗೀರಥನು ರಥವನ್ನೇರಿ ಮುಂದೆ ಹೋದ. ಹಿಂದೆಯೇ ಅಲಕಾನಂದ ರಭಸದಿಂದ ಹರಿದು ಬಂತು. ಗಂಗಾ ನದಿಯು ಆ ಪ್ರವಾಹದೊಂದಿಗೆ ಮೀನು, ಮೊಸಳೆ, ಆಮೆ ಮೊದಲಾದ ಜಲಚರ ಪ್ರಾಣಿಗಳು ಭೂಮಿಗೆ ಬಂದವು. ಮೊಸಳೆ, ಆವು, ಮೀನುಗಳು ಮಿಂಚಿನಂತೆ ಪಳಪಳ ಹೊಳೆಯುತ್ತಾ ನದಿಯಲ್ಲಿ ಬೀಳುತ್ತಿದ್ದವು. ನೀರಿನ ಬೆಳ್ಳನೆಯ ನೊರೆಯು ಸುತ್ತಲೂ ಸಿಡಿಯುತ್ತಿತ್ತು. ಆ ಗಂಗಾ ನದಿಯು ಹರಿಯುವ ದೃಶ್ಯ ಬಹಳ ಮನೋಹರವಾಗಿತ್ತು. ಮನಸ್ಸಿಗೆ ಚೇತೋಹಾರಿಯಾಗಿತ್ತು. ಕೆಲವು ಕಡೆ ವೇಗವಾಗಿಯೂ ಮತ್ತೆ ಹಲವೆಡೆ ನಿಧಾನವಾಗಿಯೂ ಹರಿಯುತ್ತಿತ್ತು. ಕೆಲವೊಮ್ಮೆ ಜಲಪಾತದಂತೆ ಮೇಲಿನಿಂದ ಕೆಳಕ್ಕೆ ಬೀಳುತ್ತಿತ್ತು. ಸೂರ್ಯನ ಕಿರಣಗಳೊಡನೆ ಮಿಳಿತವಾಗಿ ಹೊಳೆಯುತ್ತಿತ್ತು. ಆ ಜಲದಲ್ಲಿ ಮೀನುಗಳು, ಹಂಸಗಳು, ಸಾರಸ ಪಕ್ಷಿಗಳು ಆಡಿ ನಲಿದಾಡುತ್ತಿದ್ದವು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣ್ಯವಂತರಾದರು. ಹೇಗೆ ಮುಂದೆ ಹೋಗುತ್ತಿದ್ದಂತೆ ಒಂದು ಆಶ್ರಮ ಬಂತು. ಅಲ್ಲಿ ಜಹ್ನು ಎಂಬ ಋಷಿ ಯಾಗ ಮಾಡುತ್ತಿದ್ದ. ಗಂಗೆಯ ಪ್ರವಾಹವು ರಭಸದಿಂದ ಹರಿಯುತ್ತಾ ಆ ಯಜ್ಞಶಾಲೆಯನ್ನ ಮುಳುಗಿಸಿಬಿಟ್ಟಿತು. ಜಹ್ನು ಕೋಪಗೊಂಡು ಇಡೀ ನದಿಯನ್ನ ಆಪೋಷಣ ತೆಗೆದುಕೊಂಡು ಕುಡಿದು ಬಿಟ್ಟ. ಭಗೀರಥನಿಗೆ ಮತ್ತೆ ಚಿಂತೆಯಾಯಿತು, ಯೋಚನೆಯಾಯಿತು. ತನ್ನ ಕೆಲಸಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ವಿಘ್ನ ಬರುತ್ತಿದೆಯಲ್ಲ ಎಂದು ಅವನು ದುಃಖಗೊಂಡ. ಅವನು ಜಹ್ನು ಋಷಿಯ ಬಳಿ ತನ್ನ ಕಥೆಯನ್ನ ಹೇಳಿದ. ಭೂಲೋಕಕ್ಕೆ ಗಂಗೆಯನ್ನು ತರಿಸಿದ ತನ್ನ ಉದ್ದೇಶವನ್ನು, ಅದಕ್ಕಾಗಿ ತಾನು ಪಟ್ಟ ಶ್ರಮವನ್ನು ವಿವರಿಸಿದ. ಜಹ್ನು ಋಷಿಯು ಗಂಗೆಯನ್ನು ಬಿಡದಿದ್ದರೆ ತನ್ನ ಮುತ್ತಜ್ಜಂದಿರಿಗೆ ಸದ್ಗತಿಯೇ ದೊರಕುವುದಿಲ್ಲ ಎಂಬ ವಿಷಯವನ್ನ ತಿಳಿಸಿದ. ಗಂಗೆಯನ್ನು ಬಿಟ್ಟು ಕೊಡುವಂತೆ ಪ್ರಾರ್ಥಿಸಿದ. ಈ ಕಥೆಯಲ್ಲಿ ಜಹ್ನು ಋಷಿ ಗಂಗೆಯನ್ನ ಬಿಟ್ಟು ಕೊಡ್ತಾನ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯ ಒಂದು ಸಾರಾಂಶ ಈಗ ಹೇಳ್ತೀನಿ. ಗಂಗೆಯನ್ನೇನು ಶಿವನು ಜಟೆಯಲ್ಲಿ ಬಂಧಿಸಿ ಗಂಗಾಧರನಾದ. ಆದರೆ ಭಗೀರಥನಿಗೆ ಚಿಂತೆಯಾಗುತ್ತೆ, ಏನ್ ಮಾಡೋದು ಇವಾಗ ಅಂತ. ಆಗ ಮತ್ತೊಮ್ಮೆ ತಪಸ್ಸಿಗೆ ಕುಳಿತು ಶಿವನನ್ನ ಮೆಚ್ಚಿಸಿ ಎಚ್ಚರಗೊಳಿಸಿ ತನ್ನ ಉದ್ದೇಶವನ್ನ ತಿಳಿಸ್ತಾನೆ.
ಆಗ ಶಿವನು ಗಂಗೆಯನ್ನ ಪಾತಾಳ ಲೋಕಕ್ಕೆ ಕಳಿಸ್ಕೊಡೋದಿಕ್ಕೆ ಮುಂದಾಗ್ತಾನೆ. ಗಂಗೆಯನ್ನೇನು ಇವನ ಅಂದ್ರೆ ಭಗೀರಥನ ಭಕ್ತಿಗೆ ಮೆಚ್ಚಿ ಪ್ರಸನ್ನಗೊಂಡು ಗಂಗೆಯನ್ನ ಭೂಮಿಯ ಮೇಲೆ ಬಿಡ್ತಾನೆ. ಆಗ ಗಂಗಾ ನದಿಯು 7 ಕವಲುಗಳಾಗಿ ಹರಿಯುತ್ತಾಳೆ. ಅವುಗಳಲ್ಲಿ ಹ್ಲಾದಿನಿ, ಪಾವನಿ ಮತ್ತು ನಲಿನಿ ಎಂಬ 3 ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದ್ರೆ, ಇನ್ನು ಸುಚಕ್ಷು, ಸೀತಾ ಮತ್ತೆ ಸಿಂಧು ಎಂಬ 3 ನದಿಗಳು ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಡ್ತವೆ. ಇನ್ನೊಂದು 7ನೆಯ ಪ್ರವಾಹವಾದ ಅಲಕಾನಂದ ಈ ಭಗೀರಥನ ಹಿಂದೆ ಬರ್ತಾಳೆ. ಈ ಭಗೀರಥ ರಥವನ್ನೇರಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ಈ ಗಂಗಾ ನದಿ ಒಂದು ಭಾಗವಾದ ಅಲಕಾನಂದ ಭಗೀರಥನ ಹಿಂದೆಯೇ ಹರಿದು ಬರ್ತಾ ಇರುತ್ತೆ. ಗಂಗಾ ನದಿಯ ಪ್ರವಾಹದೊಂದಿಗೆ ಅನೇಕ ರೀತಿಯ ಜಲಚರಗಳು ಅಂದರೆ ಮೀನು, ಮೊಸಳೆ, ಆಮೆ ಮೊದಲಾದ ಜಲಚರ ಪ್ರಾಣಿಗಳು ಕೂಡ ಭೂಮಿಗೆ ಬರ್ತಾವೆ. ಮೊಸಳೆ, ಹಾವು ಮತ್ತು ಮೀನುಗಳು ಮಿಂಚಿನಂತೆ ಪಳಪಳ ಅಂತ ಹೊಳಿತಾ ಇರ್ತವೆ. ನದಿಯಲ್ಲಿ ಬಿದ್ದು ಹೇಳ್ತಾ ಇರ್ತವೆ. ನೀರಿನ ವೇಗಕ್ಕೆ ನೊರೆಯು ಬೆಳ್ಳನೆಯ ನೊರೆಯು ಸುತ್ತಲೂ ಸಿಡಿತಾ ಇರ್ತೈತೆ. ಆ ರಭಸಕ್ಕೆ ನೊರೆ ಎದ್ದು ಪಳಪಳ ಅಂತ ಕೂಡ ಹೊಳಿತಾ ಇರ್ತೈತೆ. ಆ ಗಂಗಾ ನದಿಯ ಹರಿಯುವ ದೃಶ್ಯ ಬಹಳ ಮನೋಹರವಾಗಿರುತ್ತೆ. ಮನಸ್ಸಿಗೆ ತುಂಬಾ ಖುಷಿಯನ್ನು ನೀಡುತ್ತೆ. ಆ ಪ್ರಕೃತಿಯಲ್ಲಿ ಆ ಥರ ನೊರೆಯಾಗಿ ಬರ್ತಾ ಇರ್ತಕ್ಕಂಥ ಹರಿತಾ ಇರ್ತಕ್ಕಂಥ ನದಿಯನ್ನು ಕಂಡವ್ರಿಗೆ ಎಂಥವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಉಂಟು ಮಾಡುವಂತಹ ದೃಶ್ಯವಾಗಿರುತ್ತದೆ. ಅದೇ ರೀತಿ ವೇಗವಾಗಿ, ಇನ್ನೊಂದು ಕಡೆ ನಿಧಾನವಾಗಿ, ಇನ್ನೂ ಕೆಲವೊಂದು ಕಡೆ ಎತ್ತರದಿಂದ ಜಲಪಾತದಂತೆ ಬೀಳ್ತಾ ಇರ್ತೈತೆ. ಇದೇ ರೀತಿ ಸೂರ್ಯನ ಕಿರಣಗಳೊಂದಿಗೆ ಆ ನೀರಿನ ವೇಗ ತುಂಬ ಮನೋಹರವಾಗಿರುತ್ತದೆ. ಆ ಜಲದಲ್ಲಿ ಮೀನುಗಳು, ಹಂಸಗಳು, ಸಾರಸ ಪಕ್ಷಿಗಳು ಕೂಡ ಹಾಡಿ ನಲಿದಾಡ್ತಾ ಇರ್ತವೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣ್ಯವಂತರಾಗ್ತಾರೆ. ಇಂದಿಗೂ ಕೂಡ ಗಂಗಾ ನದಿ ತುಂಬ ಪಾವನವಾಗಿರ್ತಕ್ಕಂಥ ಒಂದು ನದಿ. ಎಲ್ಲರೂ ಅಲ್ಲಿ ಒಂದು ಬಾರಿ ಆದರೂ ಸ್ನಾನ ಮಾಡಬೇಕು ಎಂಬ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಹೀಗೆ ಮುಂದೆ ಹೋಗುತ್ತಿದ್ದಂತೆ ಒಂದು ಆಶ್ರಮ ಬರ್ತೈತೆ. ಆ ಆಶ್ರಮದಲ್ಲಿ ಜಹ್ನು ಎಂಬ ಒಬ್ಬ ಋಷಿ ಯಾಗ ಮಾಡ್ತಾ ಇರ್ತಾನೆ. ಈ ಗಂಗೆಯ ರೂಪದಲ್ಲಿರ್ತಕ್ಕಂಥ ಅಲಕಾನಂದ ನದಿ ಅಂದರೆ ಒಂದು ಭಾಗವಾಗಿರ್ತಕ್ಕಂಥ ಅಲಕಾನಂದ ನದಿ ಈ ರಭಸದಿಂದ ಅರಿಯುತ್ತಾ ಜಹ್ನುವಿನ ಆಶ್ರಮನ್ನ ಮುಳುಗಿಸಿ ಬಿಡ್ತೈತೆ. ಇದರಿಂದ ಜಹ್ನು ಕೋಪಗೊಂಡು ತನ್ನ ಆಶ್ರಮವನ್ನು ಮುಳುಗಿಸ್ಬಿಟ್ಲಲ್ಲ ಅಲಕಾನಂದ ನದಿ ಅಂತ ಹೇಳಿ ಇಡೀ ನದಿಯನ್ನು ಆಪೋಷಣ ಅಂದರೆ ಪ್ರಾರ್ಥನೆಯನ್ನು ಮಾಡಿ ನದಿಯನ್ನು ಪೂರ್ತಿ ಕುಡಿದು ಬಿಡ್ತಾನೆ. ಇದರಿಂದ ಭಗೀರಥನಿಗೆ ಮತ್ತೊಮ್ಮೆ ಚಿಂತೆ ಕಾಡುತ್ತದೆ. ಏನಂತಂದರೆ, ನನ್ನ ಕೆಲಸಕ್ಕೆ ಒಂದಲ್ಲ ಒಂದೇ ರೀತಿ ವಿಘ್ನ ಆಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳಿ ತನ್ನ ಕಥೆಯನ್ನೆಲ್ಲ ಈ ಜಹ್ನುವಿನ ಬಳಿ ಹೇಳ್ತಾನೆ. ಗಂಗೆಯನ್ನು ಭೂಲೋಕಕ್ಕೆ ಕರೆಸಿದ್ದು ಇಲ್ಲಿಂದ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ತಾತಂದಿರಿಗೆ ಮುಕ್ತಿಯನ್ನು ಕೊಡಿಸುವ ಸಲುವಾಗಿ ಬೇಡಿಕೆಯನ್ನಿಡ್ತಾನೆ ಈ ಜಹ್ನುವಿನ ಬಳಿ. ಈ ಕಥೆಯನ್ನು ಕೇಳಿ ಜಹ್ನು ಮಹರ್ಷಿ ಅಂದರೆ ಋಷಿಗಳು ಗಂಗೆಯನ್ನು ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಧನ್ಯವಾದಗಳು.